ಸಮಾಜನ ಒಳ್ಳೆ ರೀತಿ ತಗೊಂಡು ಹೋಗೋದೇ ಮನುಷ್ಯತ್ವ. ಪ್ರಕೃತಿ ಆ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ ತುಂಬಾ ಜನ. ಬಟ್ ಹಾಳಾಗಬಾರ್ದು. ಈ ಸಿನಿಮಾ ನೋಡ್ಬೇಕು. ಒಂದು ಮನುಷ್ಯ ಸಿನಿಮಾಗೆ ಬರೋದೇನು ಗೊತ್ತಾ, ಕೆಲವೊಬ್ರು ಖುಷಿಗೆ ಬರ್ತಾರೆ, ಕೆಲವೊಬ್ರು ನೋವು ಬರ್ತಾರೆ, ಕೆಲವೊಬ್ರು ಏನೋ ಗೊತ್ತಾ ಬೇಜಾರು ಬಂದು ಸಿನಿಮಾ ನೋಡ್ತಾರೆ. ನಾನು ಹೇಳೋದು ಗೊತ್ತಾ, ಸಿನಿಮಾ ಬಂದು ಕುತ್ಕೊಂಡು ನೋಡ್ದವನು ರೌಡಿಸಮ್ ಕೈಯಲ್ಲಿ ಲಾಂಗ್ ಹಿಡ್ದವನು ಲಾಂಗ್ ಬಿಸಾಕ್ ಹೋಗ್ಬಿಡ್ತಾನೆ. ಲಾಂಗ್ ಹಿಡ್ಕೊಂಡು ನನ್ನ ಸಿನಿಮಾದಲ್ಲಿ ನಾನು ರೌಡಿಸಮ್ ಮಾಡ್ಬೇಕಂದವನು ಲಾಂಗ್ ಬಿಟ್ಟಾಕ್ಬಿಟ್ಟು ಹೋಗ್ತಾನೆ. ರೌಡಿಸಮ್ ಬೇಡ ಸ್ವಾಮಿ, ನಾನು ಹಳ್ಳಿಯಲ್ಲಿ ವ್ಯವಸಾಯ ಮಾಡ್ಕೊಂಡು ನನ್ನ ಪಕ್ಕ ರೈತನ ಮಗಾಗಿ ನಾನೊಬ್ಬ ದೇಶಕ್ಕೆ ಅಣ್ಣಾಕವ್ನು ಆಗ್ತೀನಿ ಅಂತೇಳಿ ಆಗ್ತಾನೆ ಅಂತ ಹೇಳ್ತೀನಿ ಮೇಡಮ್. ಈ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ತಾಯಿಯಾಗಿ ಹೇಳ್ತಾ ಇದ್ದೀನಿ, ನಾನು ಟಿಕೆಟ್ ವಾಪಸ್ ಕೊಡ್ತೀನಿ. ನಾನು ಇಷ್ಟ ಇಟ್ಟು ತಗೊಳ್ಳಿ ಅಗಸ್ತ್ಯ ರಾಜ್ ಅಫಿಷಿಯಲ್ ಅಂತೇಳಿ ಸತ್ತೋಲ್ ನಾನು ವಾಪಸ್ ಕೊಡ್ತೀನಿ ಟಿಕೆಟು. ಅಷ್ಟು ಚೆನ್ನಾಗಿದೆ ಸಿನಿಮಾ. ತಪ್ಪದೆ ಎಲ್ಲರೂ ಬಂದು ನೋಡಿ. ಆಮೇಲೆ ಇದು ವಿನಯ್ ಗೌಡ ಅವರು ತುಂಬಾ ಚೆನ್ನಾಗಿ ಮಾಡೋರು. ಕಾಂಬಿನೇಷನ್ ಆಪೋಸಿಟ್ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಟ್ ವಿನೋದ್ ಪ್ರಭಾಕರ್ಗೆ ಆಪೋಸಿಟ್ ಸಕ್ಕದಾಗಿ ಚೆನ್ನಾಗಿದೆ. ಕ್ಯಾರೆಕ್ಟರ್ ತಮಿಳ್ ಕ್ಯಾರೆಕ್ಟರ್ ಅದ್ಭುತವಾಗಿ ಮಾಡೋರೆ. ಇಂಥ ವಿಲನ್ಗಳು ನಮ್ಮ ಇಂಡಸ್ಟ್ರಿಗೆ ಬೇಕು. ತುಂಬಾ ಚೆನ್ನಾಗಿದೆ ಮೇಡಮ್ ಸಿನಿಮಾ. ವಿನೋದ ಸರ್ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಈ ಫಿಲಮು ಒಂದು ಕಾಲಘಟ್ಟ 80-90ರ ಕಾಲಘಟ್ಟದಲ್ಲಿ ಮಾಡಿರುವಂಥ ರಿಯಲ್ ರೌಡಿ ಯಾವ ಥರ ಇದು ಮಾಡಿದ್ರೆ ಅದರಲ್ಲಿ ಒಂದು ಪ್ರೀತಿ ಪ್ರೇಮ ಇದಾಗಿ ಒಂದು ಅದ್ಭುತವಾಗಿ ಲಾಸ್ಟಲ್ಲಿ ಹೆಣ್ಣಲ್ಲಿ ತುಂಬ ನಮ್ಮ ಬಡವು ಬರ್ತದೆ ಆ ಥರ ಸಾಯಿಸ್ಬಿಟ್ಟು ಜೈಲಲ್ಲಿ ಇದು ಮಾಡಿದಾಗ ಒಂದು ತುಂಬ ಅದ್ಭುತವಾಗಿ ಏನು ಹೇಳೋಕ್ಕಿಲ್ಲ. ರಿಯಲ್ ಬಲರಾಮ ಥರನೇ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಒಳ್ಳೆಯಲ್ಲ ಅದ್ಭುತ ವಿನಯ್ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಪ್ರತಿಯೊಬ್ಬರು ಆತ್ಮ ಚೆನ್ನಾಗಿದೆ. ಕನ್ನಡಕ್ಕೆ ಒಂದು ಅತ್ಯುತ್ತಮವಾದ ಸಿನಿಮಾ ಇದು. ಎಲ್ಲರೂ ಬಂದು ನೋಡಬೇಕು, ಕನ್ನಡ ಬೆಳೆಸಬೇಕು, ಕನ್ನಡ ಬೆಳೆಸಬೇಕಂತ ನಾವು ಬೇಡ್ಕೊತೀವಿ ಸರ್. ತುಂಬ ಧನ್ಯವಾದಗಳು ಸರ್. ಹೇಳಿ, ಮೂವಿ ಹೆಂಗಿತ್ತು? ಅಂತೂ ಸೂಪರ್ ಆಗಿದೆ. ಎಕ್ಸ್ಟ್ರಾಡಿನರಿ ಆಗಿದೆ. ಈಗ ದರ್ಶನ್ ಅಂತ ಇದ್ರೆ ಈ ತರ ಸಿನಿಮಾಗಳು ಬರ್ತಾ ಇದ್ದಿದ್ರೆ ದರ್ಶನ್ ಇದ್ದಿದ್ರೆ, ಬಟ್ ದರ್ಶನ್ ಇಲ್ಲ ಅನ್ನೋ ಕೊರಗು ನೀಗಿದೆ. ಈಗ ಮತ್ತೊಬ್ಬ ದರ್ಶನ್ ಬಂದವೇ ಅನ್ಕೋಬೇಕಷ್ಟೇ. ಇವಾಗ ಚೆನ್ನಾಗಿದೆ ಸಿನಿಮಾ ಅಂತೂ ಸೂಪರ್ ಆಗಿದೆ. 100 days ಗ್ಯಾರಂಟಿ. ಚೆನ್ನಾಗಿ ಮಾಡೋರು, ಆಕ್ಟಿಂಗ್ ಚೆನ್ನಾಗಿ ಮಾಡೋರು. ಆಕ್ಟಿಂಗ್ ಬಗ್ಗೆ ಏನು ಮಾತಾಡಂಗಿಲ್ಲ, ಎಲ್ಲ ಚೆನ್ನಾಗಿ ಮಾಡೋರೆ. ಹುಡುಗರು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ. ಇದು ರೆಟ್ರೋ ಸ್ಟೈಲ್ ಮಾಡಿದ್ದಾರೆ ಸಿನಿಮಾ. ರೆಟ್ರೋ ಸ್ಟೈಲ್ ಎಲ್ಲೂ ಶೂರ್ ಮಿಸ್ಟೇಕ್ ಇಲ್ದಂಗೆ ಮಾಡಿದ್ದಾರೆ. ಎಲ್ಲಿ ಇವತ್ತಿನ ಇದು ಎಲ್ಲೂ ಕಾಣ್ತಾ ಇಲ್ಲ. ಆವತ್ತು ಹೆಂಗಿತ್ತು ರೆಟ್ರೋ ಸ್ಟೈಲ್ ಹಂಗೆ ಇದೆ, ಡಿಟ್ಟೋ ಇದೆ. ಡೈರೆಕ್ಟರ್ ಅಂತೂ ಹ್ಯಾಟ್ಸ್ ಆಫ್. ಡೈರೆಕ್ಟರ್ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ದಿನ ಆಯ್ತು ಈ ತರ ಸಿನಿಮಾಗಳು ನೋಡಿ. ತುಂಬಾ ಚೆನ್ನಾಗಿದೆ. ನಮಗೆ ರೆಟ್ರೋ ಸ್ಟೈಲೇ ಇಷ್ಟ ನಮಗೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಹೌದು, ನಾನು ಸ್ಕೂಲಲ್ಲಿ ಇದ್ದ ಆಲ್ಮೋಸ್ಟ್ 21 years 80s ಅಲ್ಲಿ. ನಾನು 59 ಬಾರ್ನ್. ಅದರಿಂದ ನಾನು ಇಡೀ ಬೆಂಗಳೂರೇ ನೋಡಿದ್ದೀನಿ, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಎಲ್ಲರ ಜೊತೆ ನಾವು ಸಂಪರ್ಕ ಇಟ್ಕೊಂಡೆ ನೋಡಿದ್ದೀನಿ ನಾನು. ಸರ್ ತುಂಬ ಚೆನ್ನಾಗಿ ತೆಗಿದ್ದಾರೆ. ಚೈತನ್ಯ ಅವರು ಭಾಳ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆಮೇಲೆ ಪದ್ಮಾವತಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದನ್ನ ಪ್ರೊಡ್ಯೂಸ್ ಮಾಡಿದಾರಲ್ಲ, ಹ್ಯಾಟ್ಸ್ ಆಫ್ ಟು ಹರ್. ನಿಜವಾಗ್ಲೂ ಇನ್ನೂ ಒಂದಷ್ಟು ಪ್ರಾಜೆಕ್ಟ್ಗಳು ತರಲಿ. ಒಂದು ಗ್ರಿಪ್ಪಿಂಗ್ ಆಗಿರೋದ್ರಿಂದ ಮಜಾ ಬರುತ್ತೆ ನೋಡೋದಕ್ಕೆ. ಮೂವಿ ತುಂಬಾ ಚೆನ್ನಾಗಿತ್ತು. ಹಳೆಯ ದಿನಗಳನ್ನ ನೆನಪಿಸ್ಕೊಳ್ಳೋಕಾಯ್ತು. ಆಮೇಲೆ ವಿನೋದ್ ಪ್ರಭಾಕರ್ ಅವ್ರ ಮಗ ವಿನೋದ್ ಪ್ರಭಾಕರ್ ಅವ್ರಿಗೆ ಅವರು ಹೀರೋ ಆಗಿ ಮಿಂಚಲಿದ್ದಾರೆ. ಅವರು ಇನ್ನಷ್ಟು ಸಿನಿಮಾಗಳು ಬರಲಿ ಅಂತ ಆಶಿಸ್ತಾರೆ. ಎಲ್ಲರ ಪಾತ್ರಗಳು ಚೆನ್ನಾಗಿದೆ. ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ವಟಾರದಲ್ಲಿ ಮಾಡೋದು. 1 ವಾರ ಇತ್ತು ಶೂಟಿಂಗ್ ಭೂಮಿಕಾ ಎಸ್ಟೇಟ್ ಅಲ್ಲಿ. ಅವರೇ ಬಂದು ನಮ್ಮನ್ನೆಲ್ಲ ಹೀರೋ ಸೇವ್ ಮಾಡಿ ನಾವೆಲ್ಲ ಇದು ಮಾಡಿ ಚೆನ್ನಾಗಿದೆ. ಎಲ್ಲಿ ಎಂಟ್ರಿ ಆಗ್ತದೆ, ಎಲ್ಲಿ ಎಂಟ್ ಆಗೋದು ಪ್ರತಿಯೊಂದು ಕೊಟ್ಟಿದ್ದಾರೆ. ಈಗ ನ್ಯೂಸ್ಗೆ ಈ ಸಿನಿಮಾ ತುಂಬಾನೇ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಇದು ಮಾದೇವ ಸಿನಿಮಾ ಮೇಲೆ ವಿನೋದ್ ಪ್ರಭಾಕರ್ ಸರ್ ಏನ್ ಸಿನಿಮಾ ಕೊಟ್ಟಿದ್ದಾರೆ. ಸೊಸೈಟಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇದೆ. ಇದರಲ್ಲಿ ಒಳ್ಳೆ ಪ್ರೀತಿ ಜೋನರು ನಮ್ಮ ಯಾರು ಕೂಡ ಬೇಕು ಅಂತ ರೌಡಿ ಆಗಲ್ಲ. ಸಮಯ ಸಂದರ್ಭ ಅನ್ನೋದು ನಮ್ಮ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಕೊಟ್ಟಿದ್ದಾರೆ. ಆ ದಿನಗಳು ಸಿನಿಮಾ ಏನ್ ಅಲ್ಲಿ ಸ್ಟಾಪ್ ಆಗಿತ್ತು, ಅಲ್ಲಿಂದ ಒಬ್ಬ ಪರ್ಸನಲ್ ಕ್ಯಾರೆಕ್ಟರ್ ತಗೊಂಡು ಫಿಲಂ ಮೂವ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೇಕಿಂಗ್ ವೈಸ್ ಆಗ್ಲಿ ಅಥವಾ ಕ್ಲೈಮ್ಯಾಕ್ಸ್ ವೈಸ್ ಕೂಡ ಚೆನ್ನಾಗಿದೆ. ಸಿನಿಮಾ ಒಳ್ಳೇದಾಗ್ಲಿ. ಅಪ್ಪಟ್ ಏನಂದ್ರೆ ನಾವು ದರ್ಶನ್ ಸರ್ ಫ್ಯಾನ್. ಆಕ್ಚುಲಿ ಇರೋದಿಲ್ಲ ಸರ್, ಇವತ್ತಲ್ಲ ಯಾವತ್ತೂ ಹೇಳಿದ್ರೆ ನಾನು ದರ್ಶನ್ ಸರ್ ಫ್ಯಾನ್ ಆಗಿ ಹೇಳೋದ್ರೆ ವಿನೋದ್ ಅಣ್ಣ ಅವ್ರಿಗೆ ಜೊತೆಗಿದ್ದಾರೆ.
ಅದು ಮೇನ್ ಇಂಪಾರ್ಟೆಂಟ್. ಎರಡನೇದು ಬಂದು ಡೈರೆಕ್ಟರ್ಗೋಸ್ಕರ ಸಿನಿಮಾ ಬಂದೆ ನಾನು. ಯಾಕಂದ್ರೆ ಚೈತನ್ಯ ಸರ್ ಸಿನಿಮಾ ಏನೋ ತರ ಖುಷಿ ಅನ್ಸುತ್ತೆ ಆ ದಿನಗಳೆಲ್ಲ ನೋಡಿದಾಗ. ಅದೇ ಜನರ ಸಿನಿಮಾ ಅದೇ ಮೇಕಿಂಗ್ ವೈಸ್ ಇದೆ, ಬಟ್ ಕತೆ ಡಿಫ್ರೆಂಟ್ ವೇರಿಯೇಷನ್ಸ್ ಇದೆ. ಕನ್ನಡ ಸಿನಿಮಾ ಇಂಥ ಒಳ್ಳೆ ಸಿನಿಮಾ ಬೇಕು ದಯವಿಟ್ಟು ನಾನು ಹೇಳ್ಕೊಳ್ಳೋದು ಕೈಬಿಟ್ಟು ಎಲ್ಲರೂ ಒಂದು ಸಿನಿಮಾ ನೋಡಿ. ಸಿನಿಮಾ ಚೆನ್ನಾಗಿದೆ, ಮೇಕಿಂಗ್ ವೈಸ್ ಎಲ್ಲೂ ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ.